ಬಾಸ್ ಆಯುಷ್ ಸಿಕ್ಬಿಟ್ಟ. ಅವನು ಮುಂಬೈಯಲ್ಲಿದ್ದಾನೆ. ಅವನು ಯಾವುದೋ ಭಕ್ಷಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು ನಮ್ಮಗ ಬದುಕಿದ್ದಾನ? ನಮ್ಮಗ 20 ವರ್ಷದಿಂದ ನನ್ನ ಮಗನ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಅದು ನನಗ್ ಮಾತ್ರ ಗೊತ್ತು. ಇವತ್ತು ಅವ್ನು ನನಗ್ ಸಿಗ್ತಾನಲ್ಲ, ಆಗ ನಾವು ಅವನನ್ನ ಭೇಟಿಯಾಗಕ್ಕಾಗಲ್ಲ ಮಿಸ್ಸಸ್. ಅವನು ಡಾನ್ ಸಂಜಯ್ ನಾಯಕ್ ಮಗ ಅಂತ ಯಾರಿಗಾದ್ರೂ ಅನುಮಾನ ಬಂದ್ರೆ ಅವನ ಜೀವಕ್ಕೆ ಅಪಾಯ ಆಗುತ್ತೆ. ಸ್ವಲ್ಪ ದಿನ ಕಾಯಿ, ಸಮಯ ಬಂದಾಗ ನಾನೇ ಹೇಳ್ತೀನಿ, ಸರಿನಾ? ಗೋಪಾಲ್, ಮಿಷನ್ ಆಫ್ ಮಾಡು. ಗೋಪಾಲ್, ನೀರ್ ತಗೊಂಡ್ ಬಾ. ಏನಾಯ್ತು? ಮಿಷಿನ್ ಯಾಕೆ ನಿಲ್ಸಿದೆ? ನಿಮ್ಮ ಒಪ್ಪಂದ ಇದು? ಅಣ್ಣ, ಇವ್ನ ಕೈ ಸ್ವಲ್ಪ ನೋಡಿ. ಮಿಷಿನ್ ಆಫ್ ಮಾಡದೆ ಹೋಗಿದ್ರೆ ಇವ್ನ ಕೈ ಹೋಗ್ತಿತ್ತು. ಕೈ ಯಾಕೆ ಒಳಗಾಗ್ತಾ? ಕಂಪ್ನಿ ಅವನಿಗೆ ದುಡ್ಡು ಕೊಡ್ತಿದೆ ಅಂದ್ಮೇಲೆ ಅವನು ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ಅಣ್ಣ, ಇವ್ನ ಕೆಲಸ ಮಾಡಿದ್ರೇನೆ ಇವ್ರ ಮನೆಯವ್ರ ಹೊಟ್ಟೆ ತುಂಬ್ಸಕ್ಕಾಗೋದು. ಅದಕ್ಕೆ ಇವ್ನ ಕೈ ಬೇಗ ಸರಿ ಆಗ್ಬೇಕು. ಯಾವುದೇ ಬಡ ವ್ಯಕ್ತಿ ನಮ್ ಜೊತೆ ಕೆಲಸ ಮಾಡಕ್ ಯಾಕೆ ಬರ್ತಾರೆ? ಅಕಸ್ಮಾತ್ ಆಯುಷ್ ನನ್ ಮಗ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಆಗ ಶತ್ರುಗಳು ಅವನ್ಗೆ ಗುಂಡಿಟ್ಟು ಸಾಯಿಸ್ತಾರೆ. ಅವನು ಅವ್ರ ಅಪ್ಪನ್ ತರ ಬೆಳೀತಾ ಇದ್ದಾನೆ. ಈ ಕಷ್ಟಗಳನ್ನ ಸ್ವಲ್ಪ ದಿನ ಸಹಿಸ್ಕೋತಾನೆ. ಹೇಗಾಯ್ತಿದು? ಎದ್ದೇಳು, ಎದ್ ಕೆಲ್ಸ ಮಾಡು, ಇಲ್ಲ ನಿನ್ ಕಾಲು ಮುರಿಬೇಕಾಗುತ್ತೆ. ಆಮೇಲೆ ನೀನು ಅವನು ಸೇರ್ಕೊಂಡು ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ಬೇಕಾಗುತ್ತೆ. ಹೋಗ್ರ, ಕೆಲ್ಸ ಮಾಡ್ರೋ. ಏನ್ ನೋಡ್ತಾ ಇದೀರಾ? ಹೋಗೋ. ಈಗ ನನ್ ಮನೆ ಪರಿಸ್ಥಿತಿ ಏನು? ನೀನ್ ಯೋಚನೆ ಮಾಡ್ಬೇಡ ದೇವ್. ಆ ದೇವ್ರು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾನೆ. ನೀನ್ ದೊಡ್ಡಣ್ಣ ಅಂತ ಅನ್ಕೋ. ನಾನ್ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ ಹೆಲ್ಪ್ನ ನಾನು ಯಾವತ್ತೂ ಏಟ್ ಬೇಕಾ? ನನಗೆ ಅಪ್ಪ ಅಮ್ಮ ಬೇರೆ ಯಾರೂ ಇಲ್ಲ. ಆದ್ರೆ ನಿನಗ್ ನಿನ್ ಫ್ಯಾಮಿಲಿ ಇದೆ, ಎಲ್ಲರೂ ಇದಾರೆ ನಿನಗೆ. ಮತ್ತೆ ಈ ಫ್ಯಾಕ್ಟ್ರಿನೂ ಕೆಲ್ಸಗಾರರ ಮನೆ ಆಗಿರ್ಬೇಕು. ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಈ ವಿಷಯ ನಿಮ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಡೋಂಟ್ ವರಿ, ನಾನು ಮಿಸ್ಟರ್ ಬಕ್ಷಿ ಹತ್ರ ಮಾತಾಡ್ತೀನಿ. ದೇವ್ ಮತ್ತೆ ಅವನ್ ತಂಗಿ ಟ್ರೀಟ್ಮೆಂಟ್ ನ ಎಲ್ಲಾ ಖರ್ಚನ್ನ ಫ್ಯಾಕ್ಟ್ರಿ ನೋಡ್ಕೊಳತ್ತೆ. ಮೇಡಮ್, ನಾನು ಶಾಲಿನಿ ಸಕ್ಸೇನಾ, ಮಿಸ್ಟರ್ ಬಕ್ಷಿ ಅವರ ಹೊಸ ಸೆಕ್ರೆಟರಿ. ಮತ್ತೆ ನಾಳೆಯಿಂದ ನಿಮ್ ಮ್ಯಾನೇಜರ್. ತಗೋ, ಸ್ವಲ್ಪ ದುಡ್ಡಿದೆ. ಹೊರಗಡೆ ಕಂಪ್ನಿ ವ್ಯಾನ್ ಇದೆ, ಹೋಗಿ ಹಾಸ್ಪಿಟಲ್ಗೆ ಹೋಗಿ. ಈ ಮೇಡಮ್ ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ. ಮೇಲಿಂದ ನಮ್ಗೇನು ಚಿಂತೆನೆ ಇಲ್ಲ ಅನ್ಕೋ. ಯಾಕೋ ಗೊತ್ತಿಲ್ಲ, ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ ಮೇಲ್ ಮನ್ಸಾಗ್ತಿದೆ. ನಿನಗೇನಾಗಿದೆ ಆಯುಷ್? ಗಾಯ್ಸ್, ಪ್ರಪಂಚದಲ್ಲೇ ಪ್ರೀತಿಯಾಗಿರೋ ಹುಡುಗಿ ಬರ್ಡೇ ಇವತ್ತು. ಎಲ್ಲರೂ ಬನ್ನಿ, ಇವತ್ತು ಮೇಡಮ್ ಬರ್ಡೇ. ಲೈನಲ್ಲಿ ಬನ್ನಿ. ಇರೋ ಬಾಯ್ಲೆ. ಹ್ಯಾಪಿ ಹುಟ್ಟದಬ್ಬ ಮೇಡಮ್ ಅವರೇ. ಹ್ಯಾಪಿ ಬರ್ಡೇ ಟು ಯು ಮೇಡಮ್ ಅವರೇ. ನೀವು 100 ವರ್ಷ ಖುಷಿಯಾಗಿ ಇದೇ ತರ ಬದುಕಬೇಕು ಮೇಡಮ್ ಅವರೇ. ಥ್ಯಾಂಕ್ ಯು ಗೈಸ್. ರಾಜೇಶ್, ಗಾಡಿನಲ್ಲಿ ಸ್ವೀಟ್ಸ್ ಇಟ್ಟಿದ್ದೀನಿ, ಚಾಕ್ಲೇಟ್ಸ್. ಆಕ್ಚುಲಿ ಇವ್ರಿಗೆ ಸ್ವೀಟೇ ಸಾಕು. ಓ ಮೈ ಗಾಡ್, ಹೂಸ್ ದಿಸ್ ಸ್ಯಾಡ್ ಪರ್ಸನ್? ಅಂಡ್ ಯು, ನನ್ ಬರ್ಡೇ ದಿನ ಅಟ್ಲೀಸ್ಟ್ ಇಂಥವ್ರನ್ನ ನಾನು ಕಣ್ಮುಂದೆ ಬರ್ಸ್ಬೇಡ. ನನ್ನೆಲ್ಲ ಒಳ್ಳೆ ವೈಬ್ಸ್ ಹಾಳಾಯ್ತು. ಮೇಡಮ್, ನಿಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಈ ತರ ಆಗಿದ್ದು. ಮತ್ತೆ ಮೇಡಮ್, ನೀವ್ ಈ ಬರ್ಡೇ ಖರ್ಚು ಮಾಡೋ ದುಡ್ಡಲ್ಲಿ ಇವನಿಗೆ ಹಾಸ್ಪಿಟಲ್ ದುಡ್ಡು ಕೊಡಿ. ಓಕೆ, ಇದು ಆರ್ಡರ್ ಇಲ್ಲ ರಿಕ್ವೆಸ್ಟಾ? ಯಾಕೆಂದ್ರೆ ನೈನಾ ಬಕ್ಷಿ ಯಾರಿಂದನೂ ಆರ್ಡರ್ ತಗೊಳಲ್ಲ, ಸರಿನಾ? ಅದ್ರಲ್ಲೂ ನಿನ್ನಂತ ಬಡವರಿಂದ ಖಂಡಿತ ತಗೊಳಲ್ಲ. ಇನ್ಫ್ಯಾಕ್ಟ್ ನಾನ್ ನಿನ್ನ ಟೆಸ್ಟ್ ಮಾಡಕ್ ಇಷ್ಟಪಡ್ತೀನಿ, ನೀನ್ ನಮ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡಕ್ಕೆ ಲಾಯಕ್ಕೋ ಇಲ್ವೋ ಅಂತ. ಸೊ ಕಮ್ ಆನ್, ನಿನ್ ಜವಾಬ್ದಾರಿನ ಪ್ರೂವ್ ಮಾಡು. ನನ್ಗೆ ಏನಾದ್ರೂ ಹೇಳು, ಅದರಿಂದ ನಾನು ತುಂಬಾ ಖುಷಿ ಆಗ್ಬೇಕು. ಮೇಡಮ್ ಅವರೇ, ಇಷ್ಟು ದಿನ ನಾನು ಈ ತರ ಕೆಲಸ ಮಾಡಿಲ್ಲ, ಈಗ್ಲೂ ಮಾಡಕ್ಕೆ ಆಗಲ್ಲ. ಇವತ್ ನೀವು ಅವನಿಗೆ ಹೆಲ್ಪ್ ಮಾಡಿದ್ರೆ ನಿಮ್ ಬರ್ತಡೇ ದಿನ ಒಬ್ಬರಿಗೆ ಹೆಲ್ಪ್ ಆದಂಗ ಆಗುತ್ತೆ. ಎಲ್ಲಿವರೆಗೂ ಇಂಥ ವಾಯ್ಸ್ ಅಲ್ಲಿ ಯಾರು ನನ್ನ ಹತ್ರ ಮಾತಾಡಿರ್ಲಿಲ್ಲ. ಇಷ್ಟು ದಿನ ನಿಮಗೆ ಬಡವ್ರನ್ನ ಮತ್ತೆ ಪಾಪದವ್ರನ್ನ ನೋಡಿದ್ರೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ತನಕ ಫೈನ್. ಈಗ ನೀನ್ ನನಗ್ ತೋರ್ಸು, ನಿಮ್ಮಂತ ಬಡವರು ನಮ್ಮಂತವ್ರ ಕಾಲ್ ಮೇಲೆ ಹೇಗ್ ಬೀಳ್ತೀರಾ ಅಂತ. ನೆಲದ ಮೇಲೆ ಬಿದ್ದಿರೋ ಸ್ವೀಟ್ಸ್ ತಗೊಂಡು ತಿನ್ನು. ಮತ್ತೆ ಈ ಬಿಸಾಕಿರೋ ಸ್ವೀಟ್ಸ್ಗೋಸ್ಕರ ನೀನ್ ನಂಗೆ ಥ್ಯಾಂಕ್ ಯು ಹೇಳು. ಇಲ್ಲ ಅಂದ್ರೆ ನೀನು ಮತ್ತೆ ನೀನ್ ಈ ಸ್ಯಾಡ್ ಫ್ರೆಂಡ್ಸು ನಾಳೆಯಿಂದ ಈ ಫ್ಯಾಕ್ಟ್ರಿಲಿ ವರ್ಕ್ ಮಾಡಲ್ಲ. ಗಾಟ್ ಇಟ್?
ಕೆಳಗಡೆ ಬಿದ್ದಿರೋ ವಸ್ತುನ ನಾನು ಎತ್ಕೊಳ್ಳೋದ್ರಿಂದ ನನ್ನ ಮರ್ಯಾದೆ ಕಡಿಮೆ ಆಗಲ್ಲ ಮೇಡಮ್. ಈ ಸ್ಥಳನೇ ನನ್ನ ಗುರುತು. ಮತ್ತೆ ಈ ಸ್ವೀಟ್ಗೆ ಅವಮಾನ ಮಾಡಿ ನೀವು ನಿಮ್ಮ ಯೋಗ್ಯತೆ ತೋರಿಸಿದ್ದೀರಾ. ಹೌ ಡೇರ್ ಯು? ಹ್ಯಾಪಿ ಬರ್ಡೇ ಪ್ರಿನ್ಸಸ್. ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್. ಹೌ ಆರ್ ಯು? ಮತ್ತೆ ನೀವೆಲ್ರು ತಿಂದಿದ್ದೆಲ್ಲ ಜಾಸ್ತಿ ಆಯ್ತು. ಈಗ ನನ್ ಮಾತ್ ಗಮನ ಇಟ್ಟು ಕೇಳಿ. ಈ ವಾರ ಜಗತ್ತಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಾಯಕ್ ನನ್ನ ಫ್ಯಾಕ್ಟರಿಗೆ ವಿಸಿಟ್ ಬರ್ತಿದ್ದಾರೆ. ನಿಮ್ಮ ಬಟ್ಟೆ, ನಿಮ್ಮ ಶೂಸು ಮತ್ತೆ ನಿಮ್ಮ ಕೂದಲುಗಳು ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ನಿಮ್ಮೆಲ್ಲರ ಕಡೆಯಿಂದ ಬಿಸ್ನೆಸ್ ಕೈ ತಪ್ಪು ಹೋಗ್ಬಾರ್ದು. ನನಗೆ ಗೊತ್ತಾಯ್ತಾ? ಮೇಡಮ್, ನಾಯಕ್ ಸರ್ ನಮ್ಮ ಆಫೀಸಿಗೆ ಬರ್ತಿದಾರಲ್ಲ, ಅವ್ರೆಲ್ರಿಗೂ ಸಹಾಯ ಮಾಡ್ತಾರಂತೆ. ಮೇಡಮ್ ಅವರೇ, ಅವರು ನಮ್ಮ ದೇವ್ಗೆ ಸಹಾಯ ಮಾಡ್ತಾರಾ? ಕೇಳು, ನಾಯಕ್ ಅವ್ರ ಮುಂದೆ ಬಾಯ್ ಬಿಟ್ರೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕಳ್ಕೊತೀಯ. ಅರ್ಥ ಆಯ್ತಾ? ಆಯುಷ್, ಪ್ಲೀಸ್ ಯಾರ ಜೊತೆನೂ ಜಗಳ ಆಡ್ಬೇಡ. ನಾನ್ ನಿನ್ನ ಹತ್ರ ಮಾತಾಡ್ಬೇಕು, ಬಾ. ಯು ಆರ್ ಡನ್. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.